ಈಗಾಗಲೇ ಹೇಳ್ತಾ ಇದ್ರು ಏನು ನಮ್ಮ ರೋಟರಿ ಸಂಸ್ಥೆಯಿಂದ ನಮ್ಮ ಉಪಾಧ್ಯಕ್ಷರು ಹೀಗೆ ನಮ್ಮ ರೋಟರಿ ಸಂಸ್ಥೆಗೆ 7-8 ಡಯಾಲಿಸಿಸ್ ಮಿಷಿನ್ ಉಚಿತವಾಗಿ ಕೊಡ್ತಾ ಇದ್ದಾರೆ. ನಮಗೂ ಕೂಡ ಲಾಭ ಆಗುತ್ತೆ. ಆದರೆ 1/3 ದುಡ್ಡನ್ನು ಹಣವನ್ನು ಕಟ್ಟಬೇಕು ಅಂತ ನಾವು ಸಭೆಯಲ್ಲಿ ಇಟ್ಟಿದ್ದೀವಿ. ಸಭೆಯಲ್ಲೂ ಕೂಡ ಅದನ್ನು ಇದೇ ಇಲ್ಲ ಎಲ್ಲ ನಿರ್ದೇಶಕರು ಕುಮಾರಸ್ವಾಮಿ ಸಮೇತ ಸೇರಿ ಸೈನ್ ಹಾಕ್ತಿದ್ದಾರೆ. 10 ಲಕ್ಷ ದುಡ್ಡನ್ನು ಕೊಡಬೇಕು, ನಮಗೆ 40 ಲಕ್ಷ ಲಾಭ ಆಗುತ್ತೆ ಅಂತ. ಈ ಎಲ್ಲ ಸಹಕಾರ ಬೇಕಲ್ಲ. ಈಗ 5 ಲಕ್ಷ ನಾವು ರೋಟರಿ ಸಂಸ್ಥೆಯವ್ರ ಅಕೌಂಟಿಗೆ ದುಡ್ಡನ್ನು ಹಾಕ್ತೀವಿ, ಅದನ್ನು ಕೂಡ ತಮಗೆಲ್ಲ ಕೊಡ್ತೀವಿ. ರೋಟರಿ ಸಂಸ್ಥೆಗೆ ದುಡ್ಡು ಹಾಕಿರೋದು 5 ಲಕ್ಷ. ನಾವು ಸಂಸ್ಥೆನ ಒಂದೇ ಒಂದು ನಿಮ್ಗೆ ಹೇಳ್ತೇನೆ, ಬಿಡಿಗಾಸರು ಕೂಡ ನಾನಾಗಲಿ ನಮ್ಮ ಎಲ್ಲ ನಮ್ಮ ಸದಸ್ಯರಲ್ಲಿ ನಿರ್ದೇಶಕರು ಯಾರು ಕೂಡ ಅದನ್ನು ಲೋಪ ಮಾಡೋಂಥ ಕೆಲಸ ಮಾಡಲ್ಲ. 5 ಲಕ್ಷ ದುಡ್ಡನ್ನು ಕೊಟ್ಟಿರೋದನ್ನ ಇವರು ನಮ್ಮ ಜೋಬಿಗೆ ತಗೊಂಡಿದ್ದಾರೆ, ಇವರೇ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರು. ಇದು ಯಾವ್ದು ಅರ್ಥ ಇದೆ? ಸುಮ್ಮನೆ ಕಿಕ್ ಬ್ಯಾಕ್ ಅಂತ ಒಂದು ಪದ ಬೇರೆ ಉಪಯೋಗಿಸ್ತಾರೆ. ಸುಮ್ಮನೆ ಸಭೆಗೆ ನಾನು ಹೇಳ್ತಾ ಇರೋದು, ನಾನು ಕೂಡ ಸಾರ್ವಜನಿಕರ ಒಂದು ಪ್ರೆಸ್ ಮೀಟ್ ಕರೆದು ಹೇಳ್ಬೋದಾಯ್ತು, ಬೇಡ ನಮ್ಮ ಸಂಸ್ಥೆ ಆ ಮಟ್ಟಿಗೆ ಹೋಗೋದು ಬೇಡ ಅಂತ. ಹಲವಾರು ವಿಚಾರಗಳು ನೀವು ಒಬ್ಬೊಬ್ಬರಾಗೆ ಮಾತಾಡಿ ನಾನು ಎಲ್ಲಾದ್ರೂ ಉತ್ತರ ಕೊಡೋಕೆ ನಾನು ರೆಡಿ ಇದ್ದೀನಿ. ಯಾವುದೇ ಕಾರಣಕ್ಕೂ ಹಿಂದೆ ಸೇರಿ ಅಂಥದ್ದು ಓಡೋವಂಥದ್ದು ಕೆಲಸ ಮಾಡಲ್ಲ. ಈಗಾಗಲೇ ಏನು ಮೀಟಿಂಗ್ ಪ್ರತಿಯೊಂದು ವಿಚಾರ ಕೂಡ GC ಮೀಟಿಂಗಲ್ಲಿ ಇಟ್ಟು ಕೆಲಸನ ಮಾಡೋಂಥದ್ದು. ನಾನೊಬ್ಬ ಶಾಸಕನಾಗಿ ಮೊನ್ನೆನೂ ಕೂಡ ನಮ್ಮ ಸಂಸ್ಥೆದ ಬಣ್ಣವನ್ನು ಹೊಸದಾಗೊಳಿಸಿದ್ವಿ. 30 ಲಕ್ಷ ಏನೋ ಖರ್ಚಾಗಿದೆ ಬಣ್ಣಕ್ಕೆ. ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಏನು ನಾವು ಫ್ರೇಮ್ಗಳನ್ನ ಹಾಕ್ತೀವಲ್ಲ, ಇದೀಗ ಇಡೀ ಸಂಸ್ಥೆಗೆ ಫ್ರೇಮ್ನ ನಾನೊಬ್ರು ಕಾಂಟ್ರಾಕ್ಟರ್ಗಳಿಗೆ ಫ್ರೀಯನ್ನು ಹೊಡಿಸ್ಕೊಟ್ಟಿದ್ದೀನಿ. ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ ಅದನ್ನು ಉಚಿತವಾಗಿ ನಾನೇ ಫ್ರೇಮ್ನ 2-3 ತಿಂಗಳು ಫ್ರೇಮ್ನ ಹಾಕೊಂಡು ಪೇಂಟ್ನ ಹೊಡೆದು ಮುಂದೆ ಸಜ್ಜಾವನ್ನ ಎಲ್ಲ ಚೇಂಜ್ ಮಾಡಿದ್ದಾರೆ. ನಾನೊಬ್ಬ ಶಾಸಕರಾಗಿ ನಮ್ಮ ಸಂಸ್ಥೆಗೆ ಯಾವ ರೀತಿ ಅನುಕೂಲ ಆಗಬೇಕು ಅಂತ ನೋಡೋದು ವ್ಯಕ್ತಿ ಬಿಟ್ಟರೆ ನಾನು ಇವತ್ತವರೆಗೂ ನಯಾ ಪೈಸೆ ಒಂದೇ ಒಂದು ಪೈಸೆ ಬಿಡಿಗಾಸನು ಸಂಸ್ಥೆಗೆ ನಾನೇ ಕಟ್ಟಿದ್ದೀನಿ. ಎಷ್ಟೋ ಪೇಷಂಟ್ಗಳನ್ನ ಬಿಡಿಸುವಂಥ ಸಂದರ್ಭದಲ್ಲಿ 86,000 ಇದೆ. ನಮ್ಮ ನಗರಸಭಾ ಸದಸ್ಯರು ಒಬ್ಬ ತೀರೋಗಿದ್ರು, ಅದನ್ನು ಕೂಡ ಸಭೆಯಲ್ಲಿ ಹೇಳಿ ಚರ್ಚೆ ಮಾಡಿ ಈ ಹಿಂದೆ ಕೂಡ ಮಾಡಿದ್ದಾರೆ. ಕಟ್ಟಕ್ಕಾಗಂಥ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಮಾಡಿ ಅಂತ ಹೇಳಲ್ಲ. ಯಾರು ಕಟ್ಟಕ್ಕಾಗದಲ್ಲ, ಆಸಕ್ತರಿದ್ದಾರೆ, ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀನಿ. ನಾನು ಕೂಡ ಬೇಡ ಸಂಸ್ಥೆಯ ಒಂದು ವಿಚಾರವಾಗಿ ನಾನು 16 ಜನ ನಮ್ಮ ಎಲ್ಲ ಡೈರೆಕ್ಟರ್ನ ಕೂರಿಸ್ಕೊಂಡು ನಾನು ಕೂಡ ಪ್ರೆಸ್ ಮೀಟ್ ಮಾಡ್ಬೋದಾಯ್ತು. ಅದು ಒಂದಿನದ ಕೆಲಸ, ಅದು 1 ಗಂಟೆ ಕೆಲಸ. ಆದರೆ ನಮ್ಮ ಸಂಸ್ಥೆ ಈ ಮಟ್ಟಕ್ಕೆ ನಾವು ಬೀದಿಗೆ ತರಬಾರ್ದು ನಮ್ಮ ಸಂಸ್ಥೆ ಏನಂತ ನಾನು ಕೂಡ ತಾಳ್ಮೆಯಿಂದ ನಾನು ಕೂಡ ಸುಮ್ಮನಾದೆ. ನನಗೂ ಹಲವಾರು ಜನ ಫೋನ್ ಮಾಡಿದ್ರು, ಪ್ರೆಸ್ ಮೀಟ್ ಮಾಡಿ ನಾವು ಕೂಡ ಹಲವಾರು ಡಾಕ್ಯುಮೆಂಟ್ ಕೊಡ್ತೀವಿ ಅಂತ. ನಾನು ಬೇಡ, ನಮ್ಮ ಸಂಸ್ಥೆ ದೊಡ್ಡಬಿಟ್ಟು ಬೀದಿಗೆ ಹೋಗಬಾರ್ದು, ಪ್ರಚಾರ ಆಗೋದು ಬೇಡ, ಬೇರೆ ಥರದ್ದು ಅಂತ. ಇವತ್ತು ನಾನು ಕೂಡ ತಮಗೆಲ್ಲರಿಗೂ ನನಗೆ ಬಹಳ ಮನಸ್ಸಿನ ನೋವಿನಿಂದ ಹೇಳ್ತಾ ಇದ್ದೀನಿ. ಒಂದೇ ಒಂದು ಬಿಡುಗಾಸು ಎಲ್ಲಾದ್ರೂ ಒಂದು ಕಡೆ ಲೋಪ ಆಗಿದೆ, ಮತ್ತೊಂದಾಗಿದೆ. ಈ ಕ್ಷಣದಲ್ಲಿ ನಾನು ನಮ್ಮೆಲ್ಲ ಸದಸ್ಯರು ಕೂಡ ನಾನು ಈ ರಾಜೀನಾಮೆ ಕೊಡ್ತೀನಿ, ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತೀನಿ. ಷೇರ್ದಾರರು ಕೂಡ ನಾನು ಇರಲ್ಲ, ಸಂಸ್ಥೆಗೆ ನಾನು ಬರೋಕ್ಕೋಗಲ್ಲ, ನೀವೇ ಸಂಸ್ಥೆ ನಡೆಸ್ಕೊಂಡು ಹೋಗಿ. ಆದರೆ ಈಗೇನು ನೀವು 64 ಎಂಕ್ವೈರಿ ಅದು ಇದು ಅಂತ ಹೇಳಿದ್ರಲ್ಲ, ದಯಮಾಡಿ ನೀವು ಸಭೆಗೆ ಮತ್ತು ಸಾರ್ವಜನಿಕರಿಗೂ ಕೂಡ ದಿಕ್ಕನ್ನು ತಪ್ಪಿಸೋಂಥ ಕೆಲಸ ಮಾಡಬೇಡಿ. 64 ಎಂಕ್ವೈರಿ ಕೂಡ ಎಲ್ಲೂ ಕೂಡ ಆಗಿಲ್ಲ. 64 ಎಂಕ್ವೈರಿ ಎಲ್ಲೂ ಕೂಡ ಆಗ್ತಾ ಇಲ್ಲ. ನೀವೇನು ಅರ್ಜಿ ಕೊಟ್ಟಿದ್ರೆ ಅದು ಎಂಕ್ವೈರಿ ಮಾಡ್ತಾರೆ DR ಅವರು, ನಮ್ಮ DRCS ಅವರು ಎಂಕ್ವೈರಿ ಮಾಡ್ತಾರೆ. ಈಗಾಗಲೇ ಇನ್ನೊಂದು ನಾಳೆ 2 ದಿನದಲ್ಲಿ ರಿಪೋರ್ಟ್ ಕೂಡ ಕೊಡ್ತಾರೆ, ಯಾವುದು ಕೂಡ ಹಗರಣಗಳಾಗಿಲ್ಲ ಅಂತ. ಮಿನಿಸ್ಟರ್ ಹತ್ರ ಕೂಡ ನಾನು ರಾಜಣ್ಣ ಅವ್ರ ಹತ್ರ ಮಾತಾಡಿದ್ದೀನಿ. ರಾಜಣ್ಣ ಅವ್ರು ಹೇಳಿದ್ದು ಒಂದೇ ಮಾತು, ಕೋಆಪರೇಟಿವ್ ವಿಚಾರಕ್ಕೆ ಬಂದಾಗ ಈ ತರ ಒಂದು 2-3 ಜನ ಕೆಲವು ದಿಕ್ತ ಕೆಲಸ ಮಾಡ್ತಾರೆ. ನೀನು ಯಾವುದೇ ಕಾರಣಕ್ಕೂ ನೀನು ಇದು ಮಾಡಕ್ಕೆ ಹೋಗ್ಬೇಡ, ನೀನು ಧೈರ್ಯವಾಗಿ ನೀನು ಅಧ್ಯಕ್ಷರಿಂದ ನಿನ್ನ ಕೆಲಸವನ್ನು ಮಾಡಿ ನಿನ್ನ ತಂದೆ ಬೆಳೆಸಿರೋ ಸಂಸ್ಥೆ ಬೆಳೆಸು ಅಂತ ಹೇಳಿದ್ದಾರೆ. ಹಾಗಾಗಿ ತಾವೇನು ಪ್ರೆಸ್ ಮೀಟಲ್ಲಿ ಏನೇನು ಹೇಳಿದ್ರಿ ಎಲ್ಲರೂ ಕೂಡ ಹೇಳ್ತೀನಿ. ಈಗ ಒಂದು ಸಂಸ್ಥೆ ಬರೀ ನಿಮ್ದೇ ಒಂದು ಪ್ರೈವೇಟ್ ಆಸ್ಪತ್ರೆ ಇದ್ರೂ ಕೂಡ ಯಾರೇ ಕೂಡ ಲೋಪದೋಷಗಳು ಚಿಕ್ಕ ಪುಟ್ಟದ ಆಗಲ್ಲ ಅಂತ ಹೇಳಲ್ಲ, ಆಗಿರುತ್ತೆ. ಅದನ್ನು ನಾವು ದಂಡಿಸಿ ಮತ್ತೊಂದು 2-3 ಪಟ್ಟಷ್ಟು ದುಡ್ಡು ಕಟ್ಟಿಸಿ 8 ತಿಂಗಳವರೆಗೆ ನಾವು ಸಂಬಳನೂ ಕೊಡದಲ್ಲೇ ಮತ್ತು ಇನ್ಕ್ರಿಮೆಂಟ್ನು ಕೊಡದಲ್ಲೇ ಅವ್ರನ್ನ ಕೆಲಸನ ಕಿತ್ತಾಕಿದ್ವಿ. ಕೆಲವು ಕಡೆ ಹೆಣ್ಮಗಳು ಗಂಡ ಇಲ್ಲ ಅಂತ ಅವ್ರ ತಾಯಿ ಕೂಡ ಅವರು ನಮ್ಮನೆ ಹತ್ರ ಬಂದು ದಿನ 8 ತಿಂಗಳು ನಮ್ಮನೆ ಹತ್ರ ದಿನ ಬಂದು ಅಲ್ದು ಹತ್ತು ಕರೆದು ನಾವು ಸಂಸ್ಥೆ ತಪ್ಪಾಗಿದೆ, ದುಡ್ಡು ಕಟ್ಟಿದ್ದೀವಿ 2ರಷ್ಟು 70,000 ಮಿಸ್ಯೂಸ್ 1,40,000 ಕಟ್ಟಿದ್ದೀವಿ ಅಂತೆಲ್ಲ ಹೇಳಿ ಅವರು ನನಗೆ ಬಂದಾಗ ನಾನೆಲ್ಲ ನಮ್ಮ ಸದಸ್ಯರು ಕೇಳಿದಾಗ ಒಂದು ಮಾನವೀಯ ದೃಷ್ಟಿಯಿಂದ ತಗೊಳ್ಳಿ ಅಂತ ಹೇಳಿದರು. ಆ ಹುಡುಗಿನ ನಾವು ಮೇಲೆ ರಿಸೆಪ್ಷನ್ ಅಲ್ಲಿ ಇಟ್ಟಿರಲಿಲ್ಲ, ರಿಸೆಪ್ಷನ್ ಕೆಲಸ ಕೊಟ್ಟಿರಲಿಲ್ಲ, ಮೇಲೆ ಆಫೀಸಲ್ಲಿ ಕೂರಿಸಿದ್ವಿ. ಇವ್ರುಗಳೇ ಬಂದು ನನಗೆ ಕೆಳಗಡೆ ಮೇಲೆ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಕೆಲಸ ಕೊಟ್ಟಿದ್ರೆ ಎಲ್ಲರನ್ನು ಚೇಂಜ್ ಮಾಡಿ ಅಂತ ಕೆಳಗೆ ಸೇರಿಸಿದ್ದೆ ಇವರು. ಯಾವುದಕ್ಕೆ? ರಿಸೆಪ್ಷನ್ಗೆ. ನಾನು ಮಾಡಿದ್ರೆ ತಪ್ಪು, ನೀವು ಮಾಡೋದು ತಪ್ಪಲ್ಲ. ಇದು ನೀವೇ ನಿಮ್ದೇ ಹನುಮಂತಪುರದ ಹುಡುಗನ್ನ ರಿಸೆಪ್ಷನ್ಗೆ ಕೆಲಸಕ್ಕೆ ಸೇರಿಸಿದ್ರು. ಕೆಲಸಕ್ಕೆ ಇವ್ರು ಕೊಡೋರ್ರೇನೆ. ಅವನು ಶನಿವಾರ ಭಾನುವಾರ ಸೋಮವಾರ 3 ದಿನ ಕಂಟಿನ್ಯೂಸ್ ರಜಾ ಇತ್ತು. ಹಣ ಸಂಸ್ಥೆ ಹಣ 1,36,000 ದುಡ್ಡಿತ್ತು. ಕ್ರಿಕೆಟ್ ಬೆಟ್ಟಿಂಗ್ ಇದ್ದ, ಕ್ರಿಕೆಟ್ ದುಡ್ಡು ಸೋತ್ಬಿಟ್ಟ. ಇದನ್ನು ಯಾರು ನಿರ್ದೇಶಕ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರು ಗಮನಕ್ಕೆ ತರದಲ್ಲೇ ಮಂಗಳವಾರ ಬೆಳಗ್ಗೆನೆ ಬಂದು ಅವ್ರ ತಾಯಿನ ಕರೆಸಿ ದುಡ್ಡನ್ನು ಕಟ್ಟಿಸಿ ಅವನ್ನ ಕೆಲಸದಿಂದ ಓಡಿಸಿ ನನಗೊಂದೇ ನಿಮಗೊಂದೇ ಅಲ್ಲ.
ಅವನ ಕೈಲಿ ಏನು ಎರಡು ಪಟ್ಟಷ್ಟು ಕಟ್ಟಿಸ್ಬೋದಾಗಿತ್ತಲ್ಲ. ಇನ್ನೊಬ್ಬ ಅಧ್ಯಕ್ಷರಾಗಿ ಈ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೋದಾಗಿತ್ತು. ಮಾತಾಡಿ ಅಂದ್ರೆ ನಾನೇ ಮಾತಾಡ್ತೀನಿ, ಮಧ್ಯದಲ್ಲಿ ಅದೇ ನಾನು ಮಾತಾಡೋದು ನೀವು ಮಾತಾಡಿ, ಆಯ್ತು. ಮಾತಾಡ್ತೀನಿ. ನಾನು ಹೇಳಂತದ್ದು ಈಗ ನಾನು ಹೇಳೋದು ವೈಯಕ್ತಿಕ ವಿಚಾರ ಅಂತಲ್ಲ. ಒಂದು ನಿಮಿಷ ನಾನು ಹೇಳ್ತೀನಿ. ನಾನು ಹೇಳ್ತಾರೆ ಏನು ಕೇಳಿ ಅಣ್ಣ, ನಾನು ಹೇಳ್ತಾ ಇರೋದು ಗುರುಗಳ ಒಂದು ನಿಮಿಷ ನನಗೆ ಮಾತಾಡಕ್ಕೆ ಅವಕಾಶ ಕೊಡು. ನಿಮಿಷ ನಾನಿವೆಲ್ಲ ಹೇಳ್ತಾ ಇರಲಿಲ್ಲ. ಇಲ್ಲಿ ನಮ್ಮ ಷೇರುದಾರರಿಗೆ ಮಾತ್ರ ನಾನು ಇಲ್ಲಿ ಉತ್ತರ ಕೊಡ್ತಾ ಇರೋದು. ನಾನು ಪ್ರೆಸ್ ಮೀಟ್ ಮಾಡಿ ಸಾರ್ವಜನಿಕರು ನಾವು ಉತ್ತರ ಕೊಡಬಹುದಾಗಿತ್ತು. ಇಲ್ಲಿ ಸುಮ್ಮನೆ ಬಿಂಬಿಸಿ ಸಂಜೀವಿನಿ ಹಾಸ್ಪಿಟಲ್ ಏನೋ ಕೋಟಿಗಟ್ಟಲೆ ಹೊಡಿತಾ ಇದ್ರೆ ಏನೋ ಹಗರಣಗಳಾಗಿದೆ. ನಾನು ಹೇಳ್ತಾರೆ ಹಗರಣ ಒಂದೇ ಒಂದು ಹಗರಣನೂ ಕೂಡ ಆಗಿಲ್ಲ ಅಂತ ಹೇಳ್ತಾರೆ. ಏನೋ ಹಗರಣ ಆಗಿದೆ, ಏನೋ ಇದಾಗಿದೆ ಅಂತ ದಿಕ್ಕನ್ನು ತಪ್ಪಿಸಿ ನಾನು ಹೇಳ್ತಾ ಇದ್ದೆ. ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರ ಶಾಸಕನಾಗಿ ಹಾಸನ ವಿಧಾನಸಭಾ ಕ್ಷೇತ್ರನ ನಾನು ಕೆಲಸನ ಮಾಡಬಹುದು, ಎಲ್ಲರೂ ಸಮಾಧಾನ ಮಾಡಬಹುದು. ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಆಗ್ತಾ ಇಲ್ಲ. ಮುಂದಿನ ಸತಿ ನಾನು ಯಾವುದೇ ಕಾರಣಕ್ಕೂ ಚುನಾವಣೆಗೆ ಬರಲ್ಲ ಅಂತ ಕೂಡ ಹೇಳ್ತಾ ಇದ್ದೆ. ಅಲ್ಲ ಒಂದು ನಿಮಿಷ, ಈಗ